ಇದು ಕರ್ನಾಟಕದ ಒಂದು ಹಳ್ಳಿಯಲ್ಲಿ ನಡೆದ ಭಯಾನಕ ಕಥೆಯಾಗಿದೆ. ಒಂದು ಕಾಲದಲ್ಲಿ ಒಂದು ಹಳ್ಳಿಯ ಅಂಚಿನಲ್ಲಿ ಒಂದು ಸುಂದರವಾದ ಮತ್ತು ತುಂಬಾ ಹಳೆಯದಾದ ಮನೆ ಇತ್ತು. ರಾತ್ರಿಯಲ್ಲಿ ಅಲ್ಲಿ ಅನೇಕ ವಿಚಿತ್ರ ಸಂಗತಿಗಳು ನಡೆಯುತ್ತವೆ ಎಂದು ಹೇಳಲಾಗಿದ್ದರಿಂದ ಯಾರೂ ಸಹ ಆ ಮನೆಗೆ ಹೋಗುತ್ತಿರಲಿಲ್ಲ. ಆದಿತ್ಯ ಎಂಬ ಯುವಕ ಹೋಗಲು ಇತ್ಯರ್ಥಪಡಿಸಿದನು. ಅವನು ಆ ಮನೆಯಲ್ಲಿಯೇ ಇರಲು ಸವಾಲು ಹಾಕಿದನು. ಬೆಳಗಾಗುವವರೆಗೂ ನಿನಗೆ ಒಂದು ಗತಿ ಆಗುತ್ತದೆ ಎಂದು ಎಲ್ಲರೂ ನಕ್ಕರು. ಆದರೆ ಆದಿತ್ಯ ಅವರ ಮಾತಿಗೆ ಕಿವಿಗೊಡದೆ ಗಟ್ಟಿಯಾಗಿ ಸವಾಲನ್ನು ಒಪ್ಪಿಕೊಂಡನು. ಆ ರಾತ್ರಿ ಅವನು ಮನೆಯನ್ನು ಪ್ರವೇಶಿಸಿದ ತಕ್ಷಣ ಅವನಿಗೆ ಅಸಾಮಾನ್ಯ ಶಬ್ದಗಳು ಕೇಳಿದವು. ಗಂಟೆಯ ಶಬ್ದ ನೆರಳು ಓಡುತ್ತಿರುವಂತೆ ಕೇಳುತ್ತಿತ್ತು. ಆದಿತ್ಯ ಧೈರ್ಯ ತೆಗೆದುಕೊಂಡು ಒಳಗೆ ಹೋದನು. ಮನೆಯಲ್ಲಿ ಗಾಳಿ ಇಲ್ಲದಿದ್ದರೂ ಬಾಗಿಲು ತಾನಾಗಿಯೇ ತೆರೆಯಿತು. ಅವನು ಒಂದು ಕೋಣೆಗೆ ಹೋದಾಗ ಗೋಡೆಯ ಮೇಲೆ ಬಚಾವೋ ಎಂದು ಬರೆದ ರಕ್ತಸಿಕ್ತ ಬರಹ ಇತ್ತು. ಅವನು ಹಿಂತಿರುಗಲು ಪ್ರಯತ್ನಿಸಿದಾಗ ಬಾಗಿಲು ಲಾಕ್ ಆಗಿತ್ತು. ನಂತರ ಒಬ್ಬ ಹಳೆಯ ದರೋಡೆಕೋರನ ಆತ್ಮ ಬಂದು ತನ್ನ ಕಥೆಯನ್ನು ಆದಿತ್ಯನ ಬಳಿ ಹೇಳಿತು. ಅವನನ್ನು ಕೊಲೆ ಮಾಡಿ ಆ ಮನೆಯಲ್ಲಿ ಹೂಳಲಾಗಿದೆ. ಆತ್ಮವು ತನ್ನ ಶಾಂತಿಗಾಗಿ ಸಹಾಯವನ್ನು ಕೇಳಿತು. ಆದಿತ್ಯ ಆ ಸ್ಥಳದಲ್ಲಿ ಒಂದು ಉತ್ಸವವನ್ನು ಏರ್ಪಡಿಸಿ ತಂತ್ರಗಳ ಮೂಲಕ ಆತ್ಮಕ್ಕೆ ಶಾಂತಿ ಸಿಗಲೆಂದು ಊರಿನ ಜನಗಳು ಮತ್ತು ಊರಿನ ಹಿರಿಯರ ಜೊತೆ ಸೇರಿ ಆ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಿದನು. ಅಂದಿನಿಂದ ಮನೆ ಶಾಂತವಾಯಿತು. ಆದಿತ್ಯನ ಧೈರ್ಯ ಮತ್ತು ಕರುಣೆ ಹಳ್ಳಿಗೆ ಬಲವನ್ನು ನೀಡಿದೆ. ಆದರೆ ಕೆಲವರು ಇನ್ನೂ ಹೇಳುತ್ತಾರೆ, ಆ ಮನೆಯಲ್ಲಿ ಕೆಲವೊಮ್ಮೆ ಬೆಳಗಿನ ಜಾವದಲ್ಲಿ ಗಂಟೆಯ ಶಬ್ದವು ಮಂದವಾಗಿ ಕೇಳಿಬರುತ್ತದೆ.